ಮಾವನವರಿಗೆ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಎಲ್ಲ ಕ್ಷೇಮವಷ್ಟೇ ಸುಲೋಚನ. ಈ ಲಂಕೆಯಲ್ಲಿ ನನ್ನ ಸೊಸೆಯಾಗಿ ನಿನಗೆ ಸಿಕ್ಕಬೇಕಾದ ಸುಖ ಸೌಭಾಗ್ಯಗಳೆಲ್ಲ ದೊರೆಯುತ್ತಿವೆ ಅಷ್ಟೇ. ಮಾವನವರೇ, ನನಗೆ ಸಕಲ ಸುಖ ಸೌಭಾಗ್ಯಗಳು ದೊರೆತಿವೆ, ಯಾವ ತೊಂದರೆಯೂ ಇಲ್ಲ. ಆದರೆ ಏಕೆ ಹಿಂಜರಿಯುತ್ತಿರುವೆ? ಅದೇನೆಂದು ಹೇಳು. ತ್ರಿಲೋಕದಲ್ಲಿ ನೀನು ಯಾವ ವಸ್ತು ಬೇಕೆಂದರೂ ತಂದು ಕೊಡಬಲ್ಲಂತಹ ಮಹಾಪರಾಕ್ರಮಿ ನಿನ್ನ ಪತಿ ಎಂಬುದು ನೆನಪಿರಲಿ. ಅದೇನೆಂದು ಹೇಳು. ಮಾವನವರೇ, ಸತಿಯಾದವಳಿಗೆ ಯಾವುದೇ ಭೋಗ ಭಾಗ್ಯಗಳಾಗಲಿ ಸುಖ ಸಂಪತ್ತಾಗಲಿ ಮುಖ್ಯವಾದುದಲ್ಲ. ಅವಳಿಗೆ ತನ್ನ ಪತಿ ಕ್ಷೇಮದಿಂದಿರಬೇಕೆಂಬುದೇ ಎಲ್ಲಕ್ಕಿಂತ ಮುಖ್ಯವಾದುದು. ನನ್ನ ಪತಿ ಕ್ಷೇಮದಿಂದ ಹಿಂದಿರುಗಬೇಕು, ಈ ಯುದ್ಧ ನಿಲ್ಲಬೇಕು, ಲಂಕೆಯಲ್ಲಿ ಶಾಂತಿ ನೆಲೆಸಬೇಕು. ಮಾವನವರೇ, ಏಕೆ ನಗುತ್ತಿರುವಿರಿ? ನಾನು ಹೇಳಿದ್ದರಲ್ಲಿ ನಗುವ ವಿಷಯವಿತ್ತೆ. ನಿನ್ನ ಮಾತಿನಲ್ಲಿ ನಗುವ ವಿಷಯವಿರಲಿಲ್ಲ, ಅದರಲ್ಲಿ ಅಪಾರವಾದ ಅಜ್ಞಾನವಿದೆ. ಅಜ್ಞಾನವೇ? ಹೌದು. ನಿನ್ನ ಪತಿ ಯುದ್ಧದಿಂದ ಕ್ಷೇಮವಾಗಿ ಹಿಂದಿರುಗಬೇಕು ಎಂದು ಹೇಳಿದೆಯಲ್ಲ, ಅದು ಅಜ್ಞಾನವಲ್ಲದೆ ಮತ್ತಿನ್ನೇನು ಸುಲೋಚನ. ಇಂದ್ರಜಿತುವಿನ ಪತ್ನಿಯಾಗಿ ನೀನು ಇಂತಹ ಮಾತನ್ನಾಡಬಹುದೇ? ಇಂದ್ರಜಿತು ರಣರಂಗದಲ್ಲಿ ವಿಜೃಂಭಿಸತೊಡಗಿದರೆ ಶತ್ರುಗಳು ಕ್ಷೇಮವಾಗಿ ಹಿಂದಿರುಗಿ ಹೋಗುವ ಬಗ್ಗೆ ಯೋಚಿಸಬೇಕು, ನೀನಲ್ಲ. ನನ್ನ ಪತಿಯ ಪರಾಕ್ರಮದ ಬಗ್ಗೆ ತಿಳಿದಿದೆ. ಮತ್ತೇಕೆ ಈ ಆತಂಕ, ನಿಷ್ಕಾರಣವಾದ ಸಂದೇಹ? ಹೋಗು, ಅರಮನೆಯಲ್ಲಿನ ಸುಖ ಭೋಗಗಳನ್ನು ಆನಂದಿಸು. ನಿನಗೆ ಮಂಗಳವಾಗಲಿ.
ತ್ರಿಜಟೆ, ಹೇಳು ಸೀತೆ. ಆ ಇಂದ್ರಜಿತು ಮೊದಲಿನಂತೆ ತನ್ನ ಮಾಯಾಯುದ್ಧವನ್ನೇ ಮುಂದುವರಿಸುತ್ತಿದ್ದಾನೆಯೇ? ಹೌದು ಸೀತೆ, ನನಗೆ ತಿಳಿದು ಬಂದ ವಿಷಯ ಅದೇ. ಅವನು ಅದೃಶ್ಯನಾಗಿಯೇ ಆಕಾಶದಲ್ಲಿ ನಿಂತು ರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಮಳೆಯನ್ನು ಸುರಿಸುತ್ತಿರುವನಂತೆ. ಬಾಣಾಘಾತದಿಂದ ರಾಮ ಲಕ್ಷ್ಮಣರು ಗಾಯಗೊಳ್ಳುತ್ತಿರುವರಂತೆ. ರಾಮ ಲಕ್ಷ್ಮಣರು ಗಾಯಗೊಳ್ಳುತ್ತಿರುವರೆ? ಅವರು ಎಷ್ಟು ನೋವು ತಿನ್ನುತ್ತಿದ್ದಾರೋ ಏನೋ. ಅವನು ಅದೃಶ್ಯನಾಗಿದ್ದರಿಂದಲೇ ರಾಮ ಲಕ್ಷ್ಮಣರು ಗಾಯಗೊಳ್ಳುವಂತಾಯಿತು. ಅವನು ಕಣ್ಣಿಗೆ ಕಂಡಿದ್ದರೆ ಇಷ್ಟು ಹೊತ್ತಿಗೆ ಜೀವಂತ ಉಳಿಯುತ್ತಿರಲಿಲ್ಲ. ಆ ಮಾಯಾವಿಯ ಕಾಟ ಎಲ್ಲಿಯವರೆಗೆ ತ್ರಿಜಟೆ? ಅಳಬೇಡ ಸೀತೆ. ರಾಮ ಲಕ್ಷ್ಮಣರು ತಮಗೆ ಬಿದ್ದ ಪೆಟ್ಟಿಗೆ ಆ ಇಂದ್ರಜಿತುವನ್ನು ಸಂಹರಿಸದ ಬಿಡಲಾರರು. ಅದು ನನಗೆ ಗೊತ್ತಿದೆ ತ್ರಿಜಟೆ. ಆ ಇಂದ್ರಜಿತುವನ್ನು ಸಂಹರಿಸುತ್ತಾರೆ, ಅವನ ತಂದೆ ಆ ರಾವಣನನ್ನು ಸಂಹರಿಸುತ್ತಾರೆ. ಆದರೆ ಅದಕ್ಕೆ ನನ್ನ ಸ್ವಾಮಿ ಎಷ್ಟು ಸಂಕಟ ಪಡಬೇಕು, ಎಷ್ಟು ನೋವು ತಿನ್ನಬೇಕು. ಈ ತೊಂದರೆಗಳಿಗೆಲ್ಲ ಕೊನೆಯೆಂದು. ಇಷ್ಟು ದಿನ ಸಹಿಸಿದವಳು ಇನ್ನೂ ಸ್ವಲ್ಪ ಕಾಲ ಸಹಿಸಿ ಬಿಡು ಸೀತೆ. ಎಲ್ಲವೂ ಸುಖಾಂತವಾಗುತ್ತದೆ. ಅಲ್ಲಿಯವರೆಗೂ ನೀನು ಸಂಕಟ ಪಡಬೇಕು, ಅವರು ಸಂಕಟ ಪಡಬೇಕು. ಅದು ಅನಿವಾರ್ಯ. ಏಕೋ ಇತ್ತೀಚೆಗೆ ಕಾಯುವುದೆಂದರೆ ಬಹು ಕಷ್ಟವೆನಿಸುತ್ತಿದೆ. ಧೈರ್ಯಗೆಡಬೇಡ ಸೀತೆ. ಇಂದು ಇಂದ್ರಜಿತುವಿನ ಮರಣ, ನಾಳೆ ರಾವಣನ ಮರಣ. ಈ ಎರಡು ಶೀಘ್ರದಲ್ಲಿ ಸಂಭವಿಸುತ್ತದೆ. ನಿನಗೆ ಸಂತೋಷ ಕೊಡುವ ಆ ದುಷ್ಟ ಸಂಹಾರದ ಸುದ್ದಿಯನ್ನು ತರಲು ನಾನು ಹೋಗುತ್ತೇನೆ. ನಾನು ಬರುವವರೆಗೂ ನೀನು ಸಮಾಧಾನದಿಂದಿರು. ಸಹೋದರ, ಇನ್ನು ಕಾಲಹರಣ ಮಾಡುವುದು ತರವಲ್ಲ ಎಂದೆನಿಸುತ್ತಿದೆ. ನೀನು ಅಪ್ಪಣೆ ಕೊಟ್ಟರೆ ಈ ರಾಕ್ಷಸ ಕುಲದ ನಾಶಕ್ಕೆ ನಾನೀಗಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ತಾಳ್ಮೆ ಲಕ್ಷ್ಮಣ, ತಾಳ್ಮೆ. ಒಬ್ಬನ ನಿಮಿತ್ತವಾಗಿ ಇಡೀ ರಾಕ್ಷಸ ಕುಲವನ್ನೇ ನಾಶ ಮಾಡುವುದು
ನ್ಯಾಯವಲ್ಲ. ಯುದ್ಧ ಮಾಡದೇ ಇರುವವರನ್ನು, ಪ್ರಾಣ ಭೀತಿಯಿಂದ ಅಡಗಿಕೊಂಡಿರುವವರನ್ನು, ಕೈ ಜೋಡಿಸಿ ಶರಣಾಗತರಾಗಿ ಬಂದವರನ್ನು, ಬೆಂತೋರಿಸಿ ಓಡುತ್ತಿರುವವರನ್ನು, ಮತಿವಿಕಲಾಗಿರುವವರನ್ನು ಕೊಲ್ಲಬಾರದೆಂದು ಯುದ್ಧ ಧರ್ಮ ಹೇಳುತ್ತದೆ. ಅದರ ಸಹೋದರ, ಮಾಯಾವಿಯಾದ ಇಂದ್ರಜಿತುವನ್ನು ಸಂಹರಿಸುವುದು ಹೇಗೆ? ಬ್ರಹ್ಮಾಸ್ತ್ರದ ಹೊರತಾಗಿ ಅವನ ಆಟಾಟೋಪವನ್ನು ಅಡಗಿಸುವುದು ಹೇಗೆ? ಅವನ ವಧೆಗೆ ನಾವು ಪ್ರಯತ್ನಿಸೋಣ ಲಕ್ಷ್ಮಣ. ಸರ್ಪ ಸದೃಶವಾದ ಭಯಂಕರವಾದ ಅಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗಿಸೋಣ. ಮಾಯಾ ವಿದ್ಯೆ ನಿಪುಣನಾದ ಅವನು ನಮ್ಮ ಕಣ್ಣಿಗೆ ಬಿದ್ದರೆ ನಮ್ಮ ವಾನರ ಸೈನಿಕರೇ ಅವನನ್ನು ಸಂಹರಿಸುತ್ತಾರೆ. ಅವನು ಕಣ್ಣಿಗೆ ಕಾಣಿಸಿಕೊಳ್ಳಬೇಕಲ್ಲ. ಚಿಂತಿಸಬೇಡ ಲಕ್ಷ್ಮಣ. ದುರಾತ್ಮನಾದ ಇಂದ್ರಜಿತು ಭೂಮಿಗೆ ಇಳಿದು ಬರಲಿ, ಸ್ವರ್ಗಕ್ಕೆ ಹೋಗಿ ಬಿಡಲಿ, ರಸಾತಲವನ್ನೇ ಪ್ರವೇಶಿಸಲಿ, ಆಕಾಶದಲ್ಲೇ ನಿಲ್ಲಲಿ, ಅಥವಾ ನಿಗೂಢವಾಗಿ ಯುದ್ಧ ಮಾಡಲಿ, ನಾನು ಬಿಡಲಿರುವ ಮಹಾಸ್ತ್ರದಿಂದ ಅವನು ಪ್ರಾಣ ತೊರೆದು ಭೂಮಿಗೆ ಬೀಳುತ್ತಾನೆ. ನೀನು ನೋಡುತ್ತೇನೆ. ನಾನು ಅದೃಶ್ಯನಾಗಿದ್ದರೂ ನನ್ನನ್ನು ಹುಡುಕಿ ಘಾತಿಸುವಂತಹ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ನಾನು ಇಲ್ಲಿಯೇ ಇದ್ದರೆ ಈ ರಾಮನ ಬಾಣಗಳಿಗೆ ನಾನು ಬಲಿಯಾಗಿ ಬಿಡುತ್ತೇನೆ. ತಕ್ಷಣಕ್ಕೆ ಈ ಯುದ್ಧ ಭೂಮಿಯಿಂದ ಮರೆಯಾಗಲೇಬೇಕು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ